47. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್. ತುಂಬಾ ನಂಬಿಕೆಯಿಂದ ಅವರು ಬಂದಿದ್ದಾರೆ, ಅವರು ಬಂದಿದ್ದರು. ಓಕೆ, ತುಂಬಾ ನಂಬಿಕೆ ಇಟ್ಕೊಂಡು ಅವರು ಬಂದಿದ್ದರು. This is in 6th para. They had come with high hopes. This is in the 6th paragraph of your lesson. Who does they refer to? Where had they come? And see what high hopes did they have. So, who does they ಅಂದ್ರೆ ಯಾರು ಅಂತ ಕೇಳಿದ್ದಾರೆ. Where had they come? ಹಾಗಾದ್ರೆ ಎಲ್ಲಿ ಬಂದಿದ್ದರು. ವಾಟ್ ಹೈ ಹೋಪ್ಸ್ ಡಿಡ್ ದೇ ಹ್ಯಾವ್. ಯಾವ ಒಂದು ಹೋಪ್ ಅನ್ನ ಅಥವಾ ಹೋಪ್ ಅಂತಂದ್ರೇನು ಮಕ್ಕಳೇ, ಭರವಸೆಯನ್ನು ಅವರು ಇಟ್ಟುಕೊಂಡಿದ್ದರು. ದೇ ರೆಫರ್ ಟು ಸ್ಮಿತಾ ಅಂಡ್ ಹರ್ ಪೇರೆಂಟ್ಸ್. ದೇ ಅಂದ್ರೆ ಯಾರು ಇಲ್ಲಿ? ಸ್ಮಿತಾ ಮತ್ತು ಆಕೆಯ ಪೇರೆಂಟ್ಸ್, ಪಾಲಕರು. ದೇ ಹ್ಯಾಡ್ ಕಮ್ ಟು ಬಾಂಬೆ. ವೇರ್ ಡಿಡ್ ದೇ ಕಮ್? ದೇ ಹ್ಯಾಡ್ ಕಮ್ ಟು ಬಾಂಬೆ. ಎಲ್ಲಿ ಬಂದಿದ್ದರು ಅಂದ್ರೆ ಬಾಂಬೆಗೆ. ದೇ ಹ್ಯಾಡ್ ದ ಹೋಪ್ ದಟ್ ಅನಂತ್ ವುಡ್ ಬಿ ಕ್ಯೂರ್ಡ್ ಅಂಡ್ ವುಡ್ ವಾಕ್ ಅಂಡ್ ಪ್ಲೇ ಆಸ್ ಬಿಫೋರ್ ಅಂಡ್ ವುಡ್ ಟೇಕ್ ಪಾರ್ಟ್ ಇನ್ ದ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್. ಯಾವ ಒಂದು ಭರವಸೆಯನ್ನು ಇಟ್ಟುಕೊಂಡಿದ್ರು ಅಂದ್ರೆ, ಅನಂತ್ ಮುಂಚಿನ ತರನೇ ಕ್ಯೂರ್ ಆಗ್ತಾನೆ. ಕ್ಯೂರ್ ಅಂತಂದ್ರೆ ಗುಣಮುಖನಾಗ್ತಾನೆ. ಓಕೆ, ಮತ್ತು ಹಿ ವುಡ್ ವಾಕ್ ಅಂಡ್ ಪ್ಲೇ ಆಸ್ ಬಿಫೋರ್. ಆತ ನಡೆದಾಡ್ತಾನೆ, ಆಟ ಆಡ್ತಾನೆ ಮುಂಚಿನ ತರ ಅಂತ ಅವರು ನಂಬಿಕೆ ಇಟ್ಟುಕೊಂಡಿದ್ರು. ಅದಲ್ಲದೇನೆ ವುಡ್ ಟೇಕ್ ಪಾರ್ಟ್ ಇನ್ ದ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್. ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಅಲ್ಲೂ ಮತ್ತೆ ಭಾಗವಹಿಸ್ತಾನೆ ಅನ್ನುವಂತ ನಂಬಿಕೆಯನ್ನ ಅಥವಾ ಭರವಸೆಯನ್ನ ಅವರು ಇಟ್ಟುಕೊಂಡಿದ್ರು.